ರೇಡಿಯೋಥೆರಪಿ ಏನು ಭಯ ಎದುರ್ಕೊಳ್ಳ ಅಂಥದ್ದೇನಿಲ್ಲ, ಒಂದು ಸ್ಕ್ಯಾನ್ ಮಾಡಿದ್ರೆ ಅಷ್ಟೇ. ನಮಸ್ಕಾರ, ನಾನು ಡಾಕ್ಟರ್ ಜಸ್ವಂತಿ ಅಂತ ಪ್ರಕ್ರಿಯಾ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಜೊತೆ ಒಂದು ಪೇಷಂಟು ಮಿಸ್ಟರ್ ಶ್ರೀನಿವಾಸ್ ಅಂತ ಇದ್ದಾರೆ. ಅವ್ರಿಗೆ ಕಾರ್ಸಿನೋಮಾ ಟಂಗ್ ಅಂದರೆ ನಾಲ್ಗೆ ಮೇಲೆ ಒಂದು ಗಂಟು ಬಂದಿತ್ತು. ಆ ನಂತರ ಸರ್ಜರಿ ಆಗಿ ಆಮೇಲೆ ರೇಡಿಯೇಷನ್ 6 ವಾರ ನಮ್ಮ ಜೊತೆ ತೊಗೊಂಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪ್ರಕ್ರಿಯಾ ಹಾಸ್ಪಿಟಲ್ನಲ್ಲಿ ಅಂತ ನಾವು ಇವತ್ತು ಅವ್ರ ಹತ್ರ ಮಾತಾಡ್ತೀವಿ. ಹಾಯ್ ಸರ್, ನಮಸ್ತೆ. ನಮಸ್ತೆ. ನಿಮಗೆ ರೇಡಿಯೇಷನ್ ಟ್ರೀಟ್ಮೆಂಟು ಸರ್ಜನ್ ಹೇಳಿದ್ರಲ್ಲ, ಆ ನಂತರ ನಿಮಗೆ ರೇಡಿಯೋಥೆರಪಿಗೋಸ್ಕರ ಇಲ್ಲಿ OPDಗೆ ಬಂದಿದ್ರಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಕನ್ಸಲ್ಟೇಷನ್ನು ನನ್ನ ಜೊತೆ? ತುಂಬ ನಮಗೆ ಇಷ್ಟ ಆಯಿತು ಮೇಡಮ್. ಮತ್ತು ನಮಗೆಲ್ಲ ಕೋಆಪ್ರೇಟ್ ಮಾಡಿ ನೀವು ಎಲ್ಲ ಹೇಳ್ಕೊಟ್ರಿ. ರೇಡಿಯೋಥೆರಪಿ ಈಸಿಯಾಗಾಯಿತು, ಏನು ಕಷ್ಟ ಅಲ್ಲ ಅಂತ, ಏನು ಭಯ ಎದುರ್ಕೊಳ್ಳೋ ಅಂಥದ್ದೇನಿಲ್ಲ. ಆರಾಮಾಗಿ ಒಂದು ಸ್ಕ್ಯಾನ್ ಮಾಡಿದ್ರೆ ಅಷ್ಟೇ ಅದು. ಓಕೆ. ಸೊ ನಿಮ್ಗೆ ಏನಾನ ನೋವು ರೇಡಿಯೇಷನ್ ಟೈಮಲ್ಲಿ ಏನಾನ ನೋವು ಆಗ್ತಾ ಇತ್ತಾ? ನೋವು ಗೀವು ಏನೂ ಇಲ್ಲ ಮೇಡಮ್. ಓಕೆ. ಮತ್ತು ಈ ಊರಿನ ಜನ ಎಲ್ಲ ಸ್ವಲ್ಪ ಶಾಕು ಕರೆಂಟು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಮೇಡಮ್. ಸೊ ಆ ಥರ ಏನಾನ ಅನಿಸ್ತಾ ನಿಮಗೆ? ಸುಳ್ಳು ಆಗಲ್ಲ. ಓಕೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಹೇಳಿ ಹೇಗಿತ್ತು ಅಂತ. ನಮ್ಮ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತಗೋಬೋದು ರೇಡಿಯೋಥೆರಪಿ. ಡಾಕ್ಟರ್ಗಳು ಇಬ್ಬರು, ಮೋನಿಕಾ ಮೇಡಮ್ಮು ಅಷ್ಟೇ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ಮತ್ತು ಜಸ್ವಂತಿ ಮೇಡಮ್ಮು ಕೂಡ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನಮಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಶೋರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.